ಎಲ್ರಿಗೂ ನಮಸ್ಕಾರ. ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸಿನಿಮಾ 27ನೇ ತಾರೀಕು ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರ ಮತ್ತು ತಮಿಳುನಾಡಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ನಮಗೆ ಎಲ್ಲಿ ಈ ಸಿನಿಮಾನ ನಾವು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನೋಡಿದವರೆಲ್ಲ ಹೇಳಿದ್ರು. ಅಂದರೆ ನಮ್ಮ ಡಿಸ್ಟ್ರಿಬ್ಯೂಟರು KVN ಸುಪ್ರೀತ್ ಸರ್ ಅವರು ಫಸ್ಟ್ ನೋಡಿದ್ರು, ಸಿನಿಮಾ ಚೆನ್ನಾಗಾಗಿದೆ, ನಾನು ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ತೆಲುಗುನಲ್ಲೂ ಅಷ್ಟೇ, ಹೈದರಾಬಾದ್ಗೆ ಅವರೇ ನೋಡಿ ನಾವೇ ಇದನ್ನು 150ಇಂದ 200 ಥಿಯೇಟ್ರಿಗೆ ರಿಲೀಸ್ ಮಾಡಿಕೊಡ್ತೀವಿ, ನಮ್ಮ ದುಡ್ಡು ಖರ್ಚು ಮಾಡಿ ಅಂತ ಹೇಳಿ ಅವರೇ ಮುಂದೆ ಬಂದು ಇದನ್ನು ಅಲ್ಲಿ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಚೆನ್ನೈಯಲ್ಲೂ ಅಷ್ಟೇ, ಅವ್ರು ಇಲ್ಲಿ ಬಂದಿದ್ದರು, ಇಲ್ಲಿ ಬಂದು ನೋಡಿಬಿಟ್ಟು ನಾವು 100ರಿಂದ 125 ಥಿಯೇಟ್ರಲ್ಲಿ ರಿಲೀಸ್ ಮಾಡಿಕೊಡ್ತೀವಿ ಅಂತ ತುಂಬ ಖುಷಿಯಿಂದ ಹೇಳಿ ಅವರು ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತಂದರೆ ನಮ್ಮ ಸತೀಶ್ ಸಾರು ಮತ್ತು ಸಪ್ತಮಿ ಮೇಡಮ್ಮು ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದು. ಅಂದರೆ ಕಂಟೆಂಟ್ನ ತುಂಬ ಚೆನ್ನಾಗಿ ಪ್ರಚಾರ ಮಾಡಿರೋದ್ರಿಂದ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಅವರು ಸಪ್ತಮಿ ಮೇಡಮ್ ಅಂತೂ ನಾವು ಶೂಟಿಂಗ್ ಮುಗಿದ ಮೇಲೆ ಡಿಸ್ಕನೆಕ್ಟ್ ಆಗ್ದಿರಾ ನಮ್ಮ ಜೊತೆ ಸೇರಿಕೊಂಡು ಪ್ರತಿ ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸತೀಶ್ ಸರು ಅಷ್ಟೇ. ಸೊ ಎಲ್ಲರಿಗೂ ನಮಸ್ಕಾರ. ನಾವು ಫಿಲಮ್ ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ರಿಲೀಸ್ ಆಗುತ್ತೆ ಅನ್ನೋ ಕಲ್ಪನೆನೇ ಇರಲಿಲ್ಲ. ಇವತ್ತೊಂದು ದಿನ ರವಿಚಂದ್ರನ್ ಸರು, ನಮ್ಮ ಯೋಗಿ ಸರು, ನಾಗಭೂಷಣ್, ಶಿವರಾಜು, ಸಿಂಹ ಸರು, ವಿಜಯ್ ಸರು, ಈ ಥರ ಎಲ್ಲರೂ ಬಂದು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ರಿಲೀಸ್ ಮಾಡಿಕೊಡ್ತಿದ್ದೀರಾ. ಸೊ ಸಿನಿಮಾ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ತಾ ಇದ್ದೀವಿ. ನೀವೆಲ್ಲರೂ ಖಂಡಿತ ಖುಷಿ ಪಡ್ತೀರಾ. ಸಿನಿಮಾ ಥಿಯೇಟರ್ನಲ್ಲಿ 27ನೇ ತಾರೀಕು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ರೈಸ ಪೋಷಕ ಪ್ರೀತಿ, ನಿಷ್ಠೆ, ಶ್ರಮ, ದುಃಖ, ದುಮ್ಮಾನ ಇದೆಲ್ಲದು ಒತ್ತುಗೂಡಿದ ರಿಸಲ್ಟ್ ಇದು. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಂಟೆಂಟ್ ಆಗಿದೆ. ಮುಖ್ಯವಾಗಿ ಪ್ರೊಡ್ಯೂಸರ್ಗೆ, ಸತೀಶ್ ಸರ್ಗೆ, ಇಡೀ ತಂಡಕ್ಕೆ ಈ ಸಿನಿಮಾ ವೆರಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕನ್ನಡಿಗರು ಕಂಟೆಂಟ್ ಇರೋ ಸಿನಿಮಾನ, ಕಮರ್ಷಿಯಲ್ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಖಂಡಿತ ನಿಮಗೆ ಈ ಸಿನಿಮಾ ಮೋಸ ಮಾಡೋದಿಲ್ಲ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಗೆಲ್ಲಿಸಿ, ಪ್ರೋತ್ಸಾಹಿಸಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಜೈ ಕನ್ನಡಿಗ ಅಷ್ಟೇ. ನಮಸ್ಕಾರ, ನನ್ನ ಹೆಸರು ಲ್ಯಾಲಿಪಳ್ಳಿ ಮಾದೇವ್ ಅಂತ. ನಾನು ಸುಮಾರು 12 ವರ್ಷದ ಹಿಂದೆ ಸತೀಶ್ ಅವರು ತಂದೆ ಪಾತ್ರ ಮ್ಯೂಸಿಯದಲ್ಲಿ ಮಾಡಿದ್ದೆ. ಈಗ ಸಪ್ತಮಿ ಅವ್ರನ್ನ ತಂದೆ ಪಾತ್ರ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಮಂಡ್ಯದ ನೀನಸ್ ಸತೀಶ್ ಅವರು. ನಾನು ಮಂಡ್ಯದವನೇ, ಶ್ರೀರಂಗಪಟ್ಟಣ ತಾಲೂಕು ಲಾಲಿಪಳ್ಳಿ ಅಂತ ನಮ್ಮ ಹಳ್ಳಿಯಿಂದ. ಅವರಿಂದ ಇವತ್ತು 12 ವರ್ಷದ ಮೇಲೆ ನಾನು ಸಪ್ತಮಿ ಅವ್ರ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ಈ ಅವಕಾಶ ಕೊಡೋದಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ಜೊತೆಯಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬಂದಕ್ಕೆ ತುಂಬ ಸಂತೋಷ. ನಮ್ಮ ರೈಸ್ ಅಶೋಕ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾವೆಲ್ಲ ತುಂಬ ಖುಷಿಪಟ್ಟು ತುಂಬ ಡೆಡಿಕೇಶನಿಂದ ಈ ಮೂವಿನ ಮಾಡಿದ್ದೀವಿ. ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ, ಸಾಕಷ್ಟು ತೊಂದರೆಗಳು ಬಂದಿದ್ದಾವೆ. ಯಾವುದನ್ನು ಎಲ್ಲೂ ಕೂಡ ಕಮ್ಮಿ ಆಗದಂತೆ ನಮ್ಮ ಪ್ರೊಡ್ಯೂಸರ್ ವರ್ಧನ್ ಅವರು ಹಾಗೆ ನಮ್ಮ ಸತೀಶ್ ಅಣ್ಣ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ನಮ್ಮ ಇಂಡಸ್ಟ್ರಿ, ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಕಲೀಗ್ಸ್ ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಅವ್ರು ಮಾತಾಡ್ತಾರೆ, ನಾವೆಲ್ಲ ದೊಡ್ಡವರೆಲ್ಲ ಮಾತಾಡೋದು ಇಷ್ಟ. ಸೊ ಮೂವಿ ತುಂಬ ಚೆನ್ನಾಗಿದೆ. ಇದೇ 27ಕ್ಕೆ ರಿಲೀಸ್ ಆಗ್ತಿದೆ ಫೆಬ್ರಿಗೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.